ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಪ್ರೀವಿಯಸ್ ವೀಡಿಯೋ ಇದೆಯಲ್ಲ, ಅದ್ರದ್ದು ಕಂಟಿನ್ಯೂಯೇಷನು. ನೈಟ್ ಎಲ್ಲ ಮಲ್ಕೊಂಡ್ವಿ. ಈಗ ಮಾರ್ನಿಂಗ್ ಎದ್ದು ಬೇಗ ಬೇಗ ರೆಡಿ ಆಗ್ತಾ ಇದ್ದೀವಿ. ಇವತ್ತು ನಾವು ಸ್ಯಾಟರ್ಡೆ, ಇವತ್ತು ನಾವು ಹೋಮ್ ಸ್ಟೇ ಮಾಡಿದ್ದೀವಲ್ಲ, ಅಲ್ಲಿಗೆ ಹೋಗಬೇಕು. ಆನ್ ದ ವೇ ನಾವು ಏನಾದರೂ ಪ್ಲೇಸಸ್ ಇದ್ದರೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಮಗೆ ಚೆಕ್-ಇನ್ ಇರೋದು 2 o'clock, ಐ ಥಿಂಕ್ 2 o'clock ಚೆಕ್-ಇನ್ ಇರೋದು. ಸೊ ಅಷ್ಟರೊಳಗಡೆ ನಾವು ಆದಷ್ಟು ಪ್ಲೇಸ್ ನೋಡಿಕೊಂಡು ನಾವಿವಾಗ ಹೋಮ್ ಸ್ಟೇಗೆ ಹೋಗೋಣ. ಬನ್ನಿ ಎಲ್ಲ ರೆಡಿಯಾಗಿ. ಸ್ವಲ್ಪ ಜನ ಆಲ್ರೆಡಿ ಕೆಳಗಡೆ ಹೋಗಿದ್ದಾರೆ. ಪಾರ್ಕಿಂಗ್ ಅಲ್ಲಿ ಬ್ರೇಕ್ಫಾಸ್ಟ್ ಇತ್ತು, ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಇವಾಗ ನಾವು ಕೆಳಗಡೆ ಹೊರಡ್ತಾ ಇದ್ದೀವಿ. ಬಾ. ನಮಗೆ ನೆನ್ನೆ ಎಲ್ಲ ಸ್ವಲ್ಪ ಜರ್ನಿ ಮತ್ತು ಅದು ಇದು ಟೆಂಪಲೆಲ್ಲ ಓಡಾಡಿ ಸ್ವಲ್ಪ ಟಯರ್ಡ್ ಅನಿಸಿತು. ನೈಟು ಎಷ್ಟೊತ್ತಿಗೆ ನಾವು ರೆಸ್ಟ್ ಮಾಡ್ತೀವೋ ಎಷ್ಟೊತ್ತಿಗೆ ಮಲ್ಕೋತೀವೋ ಅನಿಸ್ತಾಯಿತ್ತು. ಸೊ ಒಳ್ಳೆ ಊಟ ಎಲ್ಲ ಆಯಿತು, ಮಲ್ಕೊಂಡ್ವಿ. ನೋಡಿ ಎಲ್ಲ ಬೆಳಗ್ಗೆ ಚೆನ್ನಾಗಿ ಫ್ರೆಶ್ ಅಪ್ ಆಗಿ ಎಲ್ಲ ಚೆನ್ನಾಗಿರೋ ಡ್ರೆಸ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇವನ್ ಏನಂದರೆ ನಮಗೆ ವೆದರ್ ಅಂತೂ ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡ್ತು. ನಮಗೆಲ್ಲೂ ಬಿಸಿಲು ತುಂಬ ಹಿಂಸೆ ಆಗ್ತಾಯಿದೆ ಅಂತಾನೇ ಅನ್ನಿಸ್ಲಿಲ್ಲ. ಸಖತ್ತಾಗಿತ್ತು ವೆದರು, ಕೂಲ್ ಥರ ಇತ್ತು. ಇವನ್ ಈಗ ಊಟಿ ಫೀಲ್ ಆಗ್ತಾಯಿತ್ತು ಸಮ್ಟೈಮ್ಸ್ ನಮಗೆ. ಬಟ್ ನಮಗೆ ವೆದರ್ ಅಂತೂ ಸಖತ್ತಾಗಿ ಇಷ್ಟ ಆಯ್ತಪ್ಪ. ನೆಕ್ಸ್ಟ್ ಇವಾಗ ಲಗೇಜ್ ಎಲ್ಲ ಬಸ್ ಮೇಲ್ಗಡೆ ಇಡ್ತಾ ಇದ್ದೀವಿ. ಅದೆಲ್ಲ ಚಿಕ್ಕಬೇಕಲ್ಲ, ಇಲ್ಲಿ ಒಳಗಡೆ ಇಕ್ಕದ ಬಿಡಿ. ವಿಡಿಯೋಗ್ರಾಫರ್ ಬೇಕಲ್ಲ. ಇಮಾನಿಯಾ ಅವ್ರು ಶಿವಾನಿ ಕೊಡ್ಲಿಲ್ಲ ಅದಾಕೋ, ಇಲ್ಲ ಭೂಮಿಕಾ ಕೊಡ್ಲಿಲ್ಲ ಅದಾಕೋ. ನಾವು ಆನ್ ದ ವೇ ಬರಬೇಕಾದ್ರೆ ರೀಲ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ವಿ. ಆವಾಗ ನಮಗೆ ಮರವಂತೆ ಬೀಚ್ ಕಾಣಿಸ್ತು. ಸಖತ್ತಾಗಿತ್ತು ಮರವಂತೆ ಬೀಚ್. ಸೊ ಸ್ಟಾಪ್ ಮಾಡಿ ಬಸ್ನ ನಾವು ಇವಾಗ ಮರವಂತೆ ಬೀಚ್ಗೆ ಹೋಗ್ತಾ ಇದ್ದೀವಿ. ವಿ ಆರ್ ಇನ್ ಮರವಂತಿ ಬೀಚ್. ಎಲ್ಲ ಹೇಳಿ, ವಿ ಆರ್ ಇನ್ ಹೇಳ್ರಪ್ಪ. ಅಷ್ಟೊಂದು ಬೇಡ, ಇದ್ದಕ್ಕಿದ್ದಾಗಲೇ ಬಂದ್ಬಿಟ್ರೆ ವೇವ್ಸು ಎಳಕ್ಕೆ ಹೊರ್ಟೋಗುತ್ತೆ. ಫೋನ್ ಕೊಡ್ರಿ. ನಾವು ಮರವಂತೆ ಬೀಚಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಆ್ಯಕ್ಚುಲಿ ನಾವು ಹೋಮ್ ಸ್ಟೇಗೆ ಚೆಕ್-ಇನ್ ಆಗಬೇಕಾಗಿತ್ತಲ್ಲ, ಸುಮ್ಮನೆ ಲೇಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದಷ್ಟು ಫೋಟೋಶೂಟ್ಸು ಆ್ಯಂಡ್ ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಜ್ಯೂಸ್ ಗೀಸ್ ಎಲ್ಲ ತೊಗೊಂಡು ಹೊರಟ್ವಿ ನಾವು. ಬಾಡ್ರಿ ಮಗ್ಳಿ ಕಡೆ, ಅವ್ರು ಕಾಣಿಸ್ತಿಲ್ಲ. ಹಾಗೆ ಸಾಂಗ್ ಹೇಳ್ಕೊಂಡು ಹಾಗೆ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ. ಬಂದ ತಕ್ಷಣ ನಮಗೆ ಉಡುಪಿ ಮಲ್ಪೆ ಬೀಚ್ ಸಿಕ್ತು. ಸೊ ಮಲ್ಪೆ ಬೀಚಲ್ಲಿ ನಮ್ಮನ್ನು ಡ್ರಾಪ್ ಮಾಡಿ ಜೆಂಟ್ಸ್ ಎಲ್ಲರೂ ಫಿಶ್ ತೊಗೊಂಬರಕ್ಕೆ ಹೋಗ್ತಾರೆ. ನಾನು ಹೇಳಿದ್ದೆ ಅವ್ರಿಗೆ ಫಿಶ್ ತೊಗೊಂಬರಕ್ಕೆ ಹೋದಾಗ
ವೀಡಿಯೋ ಮಾಡ್ಕೊಂಬನ್ನಿರಿ ಅಂತ. ಆ್ಯಕ್ಚುಲಿ ನಾನು ಬರ್ತೀನಿ, ನಾನು ನೋಡಿರಲ್ಲ ಫಿಶ್ ಮಾರ್ಕೆಟ್ನ ಅಂತ ಹೇಳಿದೆ. ಬಟ್ ಅವ್ರು ಹೇಳಿದ್ರು ಇಲ್ಲ, ನೀವೆಲ್ಲ ಹೋಗಿ ಮಕ್ಳನ್ನ ಕರ್ಕೊಂಡು ಹೋಗಿ, ತುಂಬ ಲೇಟ್ ಆಗುತ್ತೆ, ಸೊ ನಾವೆಲ್ಲ ಫಿಶ್ ತೊಗೊಂಡು ಪ್ರಾನ್ಸ್ ತೊಗೊಂಡು ಬರ್ತೀವಿ ಅಂತ ಹೇಳಿದ್ರು. ನಮ್ಮನ್ನು ಮಲ್ಪೆ ಬೀಚ್ ಹತ್ರ ಬಿಟ್ಟು ಅವರು ಹೊರಡ್ತಾರೆ. ವೀಡಿಯೋ ಮಾಡ್ಕೊಂಬಂದಿದ್ದಾರೆ, ಮುಂದೆ ವೀಡಿಯೋ ಹಾಕಿದ್ದೀನಿ ನೋಡಿ. ನೆಕ್ಸ್ಟು ಇನ್ನೇನು ನಾವು ಮಲ್ಪೆ ಬೀಚ್ ಇಳಿದ ತಕ್ಷಣ ಇಲ್ಲೆಲ್ಲ ಶಾಪಿಂಗ್ದೆಲ್ಲ ಐಟಮ್ಸ್ ಇತ್ತಾ. ಮಕ್ಕಳು ಸುಮ್ಮನೆ ಇರ್ತಾರಾ, ನನಗೆ ಸನ್ ಗ್ಲಾಸ್ ಬೇಕು, ಆ್ಯಡ್ ಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ನಾನು ಇಮಾನಿಗೆ ಎಲ್ಲ ತೊಗೊಂಡು ಹೋಗಿದ್ದೆ. ಸೊ ನಾನೇನು ಪರ್ಚೇಸ್ ಮಾಡಲಿಲ್ಲ. ಬಟ್ ಮಕ್ಳಿಗೆ ಆಟ ಆಡೋಕ್ಕೆ ಬೇಕು ಅಂತ ಹೇಳಿದರು, ಅದಕ್ಕೆ ಸದ್ವಿಕಂಗೆ ಇಮಾನಿಗೆ ಕೊಡಿಸಿದೆ. ಅಕ್ಕ ಅದ್ರ ಕೊಡ್ತೀನಿ ಎದ ಮೇಲೆ ಎದ್ದ ಮೇಲೆ ಚಪ್ಪಲಿ ಹಾಕೋ. ಎಲ್ಲ ತುಂಬ ಕ್ಲೀನಾಗಿ ನಿಂದು ಏನ್ ಬಂಗಾರ ನೀನು ಎದ್ರ ಮೇಲೆ ಚಪ್ಪಲಿ ಹಾಕೋ. ಕೈ ಕಾಲೆಲ್ಲ ಮಕ್ಕಳನ್ನೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಬಂದ ತಕ್ಷಣ ಇಲ್ಲಿ ಒಂದು ಅದೇ ಏನೋ ಕೋಲಾ ಥರ ಮಾಡ್ತಾರಂತಲ್ಲ, ಅದೇನೋ ತೊಗೊಂಡು ತಿಂತೀನಿ ಅಂತ ಹೇಳಿದ್ರು. ಫಸ್ಟ್ ಟೈಮ್ ನಾನಂತೂ ಟೇಸ್ಟ್ ಮಾಡಿಲ್ಲ, ಬಟ್ ಮಕ್ಕಳೆಲ್ಲ ಬೇಕು ಬೇಕು ಅಂತ ಹೇಳಿದ್ರು. ಸೊ ಒಬ್ಬರು ತೊಗೊಂಡ್ರೆ ಎಲ್ಲ ಮಕ್ಕಳು ನನಗೆ ಬೇಕು ಅಂತಿದ್ದಾರೆ. ಸೇಮ್ ಆಗೇ ಆಗಿದ್ದು. ಒಬ್ಬರು ತೊಗೊಂಡಿದ್ದಕ್ಕೆ ಎಲ್ಲ ಮಕ್ಕಳು ಬಂದರು ನನಗೆ ಬೇಕಂತ. ಸೊ ಒಂದಕ್ಕೆ 50 ರೂಪೀಸ್ ಹೇಳಿದ್ರು, ಮಿಕ್ಸ್ಡ್ ಫ್ರೂಟ್ಸ್ದಂತೆ. ಸೊ ಎಲ್ಲ ಮಕ್ಕಳು ತೊಗೊಂಡ್ರು. ಟೇಸ್ಟ್ ಕೇಳಿದ್ದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನಮ್ಮನ್ನು ಅವರು ಬಸ್ಸಲ್ಲಿ ಮಲ್ಪೆ ಬೀಚ್ ಎಂಟರ್ ಆಗುತ್ತಲ್ಲ ಅಲ್ಲಿ ಬಿಟ್ಟು ಹೋಗಿದ್ರು. ಬಟ್ ಇವರೆಲ್ಲ ಆಟೋ ಮಾಡ್ಕೊಂಡೇನೋ ಹೋಗಿದ್ದಾರೆ. ನಾನು ವೀಡಿಯೋ ನೋಡಿದ್ಮೇಲೆ ಗೊತ್ತಾಯಿತು. ನೋಡಿ, ಆಟೋದಲ್ಲಿ ಹೋಗ್ತಾ ಇದ್ದಾರೆ. ಫಿಶ್ ಮಾರ್ಕೆಟ್ ಇವನ್ ಮಲ್ಪೆ ಬೀಚ್ ಹತ್ರ ಇರುತ್ತಂತೆ. ಅಲ್ಲಿ ಎಲ್ಲ ಥರ ವೆರೈಟೀಸು, ಫಿಶಸ್ಸು, ಪ್ರಾನ್ಸ್ ಎಲ್ಲ ಸಿಗುತ್ತೆ ಅಂತೇಳಿ ಡೈರೆಕ್ಟ್ ಅವರು ಫಿಶ್ ಮಾರ್ಕೆಟ್ಗೆ ಹೋಗಿದ್ದಾರೆ. ಫುಲ್ ದೊಡ್ಡದು ಸರ್, ನೋಡಿ ದೊಡ್ಡ ದೊಡ್ಡ ಬೋಟು. ಹೂವಿನ ಇದೆಲ್ಲ ಬಲ್ಕ್ ಅನ್ಸುತ್ತೆ. ಆ ಕಡೆ ಈ ಕಡೆ में डाउट लगा ದೊಡ್ಡದಾಣ ಇದು ಮಾರ್ಕೆಟು. ಬೆಂಗಳೂರಲ್ಲಿ ಇದ್ದ ಮಾರ್ಕೆಟ್ ಇಲ್ಲಪ್ಪ ಸರ್. ನೆನ್ನೆ ತಿಂದ್ವಲ್ಲ ದೊಡ್ಡದು ಇದದು ಒಳ್ಳೆ ಮೀನು. ಒಳ್ಳೆ ಮೀನು. ಒಂದೇ ನೆನ್ನೆ ತಿಂದ್ವಿ ಬಿಡಮ್. ಇಲ್ಲಿ ನೋಡಿ ಸರ್, ಅಂಜಲ್. ಯಾವ್ದು ಅಂಜಲ್ಲು? ₹1 ಎಷ್ಟು? ಅಂಜಲ್ ಅದು ಇಲ್ಲ, ಜಾಸ್ತಿ ಆಯ್ತು ಬಿಡಿ.
ಕ್ರಾಬು ಸ್ವಲ್ಪ ಮುಂದೆ ಹೋಗ್ಬೇಡಿ. ಅದೇ 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 ಜಾಸ್ತಿ ಆಯ್ತು ಅಮ್ಮ. ಇದಕ್ಕೆ ಬರಲ್ಲ. ಸರ್ ಡೈರೆಕ್ಟ್ ರೇಟ್ ಹೇಳ್ಬೇಡಿ, ಡೈರೆಕ್ಟ್ ರೇಟ್ ಹೇಳ್ಬೇಡಿ ಸರ್. ಏನು ಸರ್? ಬಿಡ್ರಿ ವಿಡಿಯೋ ಸರ್ ಸಾಕು. ಇಲ್ಲಪ್ಪ ನಾವು 1,000 ಕಡಿಮೆ ಇದಕ್ಕೆ ಮೀನು ನೋಡ್ತಾರೆ 1 ಕೆಜಿ 200 ರೂಪಾಯಿ 8 ಕೆಜಿ ಅದು 1 ಮೀನು 8 ಕೆಜಿ ಅದು 1,200 ಕೊಡಿ. ಸರ್ ಇಲ್ಲ ಇಲ್ಲ ಅಷ್ಟೇ, ಅದು ನೋಡಿ ಹೆಂಗೆ ಬರುತ್ತೆ ಸ್ಲೈಸು. ಹಾಂ ಇಲ್ಲ ಸರ್ ಅದಷ್ಟೇ ಅಂಜಲ್ಲು. ನೋಡಿದ್ರಲ್ಲ ಮಲ್ಪೆಯಲ್ಲಿ ಫಿಶ್ ಮಾರ್ಕೆಟ್ ಹೇಗಿದೆ ಅಂತ. ಆ್ಯಕ್ಚುಲಿ ನೋಡಿರೋರು ನೋಡಿರ್ತೀರ, ಬಟ್ ನಾನು ಫಸ್ಟ್ ಟೈಮು, ಬಟ್ ಮೂವೀಸಲ್ಲೆಲ್ಲ ನೋಡಿದ್ದೆ ನಾನು, ಬಟ್ ರಿಯಲಾಗಿ ನೋಡಿಲ್ಲ. ಈಗಲೂ ಅಷ್ಟೇ ಬರೀ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ. ನನಗೆ ತುಂಬ ಆಸೆ ಇತ್ತು ನನಗೆ ಅಲ್ಲಿ ಹೋಗಬೇಕು ಅಂತ, ಬಟ್ ನಾನು ಕರೆದೆ ಇವ್ರನ್ನೆಲ್ಲ, ಅವರು ಯಾರೂ ಬರೋದಿಲ್ಲ ಅಂತ ಹೇಳಿದ್ರು. ಸೊ ಅದು ನೋಡಿದ್ರೆ ತಿನ್ನೋಕ್ಕಾಗಲ್ಲ ಅಂತ ಒಬ್ಬೊಬ್ರಿಗೆ ಹಂಗೆ ಅನಿಸಿರುತ್ತಲ್ವ. ಸೊ ಅದಕ್ಕೆ ಅವ್ರು ಯಾರು ಬರಲ್ಲ ಅಂತಂದರು, ಚೈತ್ರ ಬರಲ್ಲ ಅಂದರು, ಮತ್ತು ಇನ್ಯಾರು ಬರಲ್ಲ ಅಂದರು. ಸೊ ನಾನು ಹೋಗೋದು ಬೇಡ ಅಂದ್ಕೊಂಡು ಹಸ್ಬೆಂಡ್ ನಾವೇ ಹೋಗಿ ಬರ್ತೀವಿ, ಇನ್ನೊಂದು ಸಲ ನಾವು ಸಪ್ರೇಟಾಗಿ ಬಂದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಓಕೆ ಅಂತ ಅಂದೆ. ಬಟ್ ಇಲ್ಲ, ನನಗೆ ತುಂಬಾ ಇಷ್ಟ ಆಯಿತು ಆ ಪ್ಲೇಸು. ಒಂದು ಸಲ ಹೋಗಬೇಕು, ಹೋಗಿ ಯಾವ್ಯಾವ ಥರ ವೆರೈಟೀಸ್ ಫಿಶಸ್ ಎಲ್ಲ ಇರುತ್ತೆ ಅಂತ ನೋಡಬೇಕು. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದಾಗ ಮಿಸ್ ಮಾಡಲ್ಲ, ಹೋಗ್ತೀನಿ, ನೀಟಾಗಿ ವೀಡಿಯೋ ಮಾಡ್ಕೊಂಬರ್ತೀನಿ ಅವಾಗ. ಈಗ ಆದಷ್ಟು ಅವ್ರು ವೀಡಿಯೋ ಮಾಡಿದ್ದಾರೆ ಅಷ್ಟಕ್ಕೆ ಮಾತ್ರ ನೋಡಿದ್ದೀನಿ ನಾನು. ನೆಕ್ಸ್ಟು ನಮಗೆ ನಾನ್ ವೆಜ್ ಬೇಕಾದವ್ರಿಗೆಲ್ಲ ನಾನ್ ವೆಜ್ ತೊಗೊಂಡ್ರು, ಹಾಗೆ ವೆಜ್ ಅವ್ರಿಗೆ ಪನ್ನೀರು, ಮಶ್ರೂಮು, ಬೇಬಿಕಾರ್ನ್ ಇದೆಲ್ಲ ತೊಗೊಂಬರೋದಕ್ಕೆ ಮತ್ತು ಇನ್ನೊಂದು ಮಾರ್ಕೆಟ್ಗೆ ಹೋಗಿದ್ದಾರೆ. ಬಟ್ ಅಲ್ಲಿದೆಲ್ಲ ವೀಡಿಯೋ ಮಾಡಿಲ್ಲ ಅವರು. ಬರೀ ನಾವು ಮಾತ್ರ ನಾನ್ ವೆಜ್ ತಿಂದರೆ ಆಗುತ್ತಾ, ವೆಜ್ ಅವ್ರಿಗೂ ಏನಾದರೂ ಸ್ಪೆಷಲಾಗಿ ಮಾಡಿಕೊಡ್ಬೇಕಲ್ವ. ಇದೆಲ್ಲ ನಾವು ತೊಗೊಂಡೋಗ್ತಾ ಇರೋದು ಹೋಮ್ ಸ್ಟೇಗೆ. ಹೋಮ್ ಸ್ಟೇಲಿ ನೈಟು ಬಾರ್ಬಿಕ್ಯೂ ಮಾಡೋಣ ಆ್ಯಂಡ್ ಫಿಶ್ಶು ಎಲ್ಲ ಏನೇನು ಬೇಕು ಎಲ್ಲ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿ ಎಲ್ಲನೂ ತೊಗೊಂಡು ನಾವೀಗ ಹೊರಡ್ತೀವಿ. ನಮಗೆ ಇಲ್ಲಿಂದ ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಇದೆ ನಮಗೆ ಹೋಮ್ ಸ್ಟೇ. ಅಲ್ಲಿಗೆ ಹೋಗೋ ತನಕ ಇನ್ನೇನು ಆನ್ ದ ವೇ ಹೋಗ್ತಾ ಆದಷ್ಟು ಎಂಜಾಯ್ ಮಾಡಿಕೊಂಡು ಹೋಗೋಣ ಬನ್ನಿ. Changing
ಕಚ್ಚಾಗ್ತಾ ಇದೆ. ನೋಡಿದ್ರಲ್ಲ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ. ನಿಜ ಚೈತ್ರ ಅವ್ರಿಗೆ ಮಾತ್ರ ಗ್ರೇಟ್. ಅವರು ಅದು ಎಷ್ಟು ಎನರ್ಜಿ ಇದೆಯೋ ಚೈತ್ರ ಅವ್ರಿಗೆ ಗೊತ್ತಿಲ್ಲಪ್ಪ. ಇವನ್ ಅವ್ರ ಜೊತೆ ಮಾದೇಶ್ ಅಣ್ಣನೂ ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಅವ್ರು ಸುಮ್ಮನೆ ಬಿಡ್ತಾರೆ ಅವರೆಲ್ಲ. ನಾವೂ ಜಾಯ್ನ್ ಆದ್ವಿ, ರಾಜೇಶ್ ಅವರು ಅಷ್ಟೇ, ನಾನು ಅಷ್ಟೇ, ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡಿದ್ವಿ. ಬಟ್ ಇವರೆಲ್ಲ ಬರಲ್ಲ ಅಂತ ಕೂತಿದ್ರು. ಲಾಸ್ಟಲ್ಲಿ ನಾವು ಅವ್ರನ್ನೆಲ್ಲನೂ ಸೇರಿಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಬಟ್ ಎಲ್ಲರೂ ಎಂಜಾಯ್ ಮಾಡಿದ್ದೀವಿ, ಅವರು ಇವರು ಅಂತೆಲ್ಲ. ಬಟ್ ಸಖತ್ತಾಗಿತ್ತು. ಸ್ವಲ್ಪ ಮಕ್ಕಳು ಸೈಲೆಂಟ್ ಆದರೂ ನಾವೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ವಿ, ನಾವೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ವಿ. ಇನ್ನೇನು ನಮಗೆ ಹೋಮ್ ಸ್ಟೇ ಹತ್ರ ಬಂತು. ಇನ್ನೇನು ಹೋಮ್ ಸ್ಟೇ ನಿಯರ್ ಬಂದಿದೆ. ಆ್ಯಕ್ಚುಲಿ ನಾನು ನಿಯರ್ ಬಂದಾಗ ವೀಡಿಯೋ ಮಾಡಿದ್ದೆ, ಬಟ್ ಅದು ಎಲ್ಲೋ ಮಿಸ್ ಆಗಿದೆ. ಎಂಟರ್ ಆಗ್ತಿದ್ದಂಗೆ ವೀಡಿಯೋ ತುಂಬಾ ಚೆನ್ನಾಗಿತ್ತು, ಬಟ್ ಎಲ್ಲೋ ಮಿಸ್ ಆಗಿದೆ. ಯಾರು ಮೊಬೈಲಲ್ಲಿ ಮಾಡಿದೆ ಅಂತಲೇ ಗೊತ್ತಾಗಲಿಲ್ಲ. ಇಟ್ಸ್ ಓಕೆ. ಬನ್ನಿ ಇವಾಗ ನಾವು ಮಾಡಿರೋ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಹಾಯ್ ನೋಡಿ, ನಮ್ಮ ರಾಜೇಶ್ ಅಣ್ಣನು ಕವಿತಾಕನು ಸೇರಿ ಈ ಥರ ಒಂದು ರೆಸ್ಟೋರೆಂಟ್ ಮಾಡವ್ರೆ, ರೆಸಾರ್ಟ್ ಮಾಡವ್ರೆ. ನಾವು ಎಂಜಾಯ್ ಮಾಡೋಕೆ ಬಂದಿದ್ದೀವಿ. ಇದು ಕಡಿಮೆ, ಇನ್ನು ಸಾಯಂಕಾಲ ತೋರಿಸ್ತೀವಿ.